ಆತ್ಮೀಯ PUC ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ನನ್ನ ಈಸಿ ಮ್ಯಾಥ್ಸ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾವು ಡಿಫರೆನ್ಷಿಯೇಷನ್ ಆಫ್ ಇಂಪ್ಲಿಸಿಟ್ ಫಂಕ್ಷನ್ಸ್ ಇದರ ಮೇಲೆ ಈ ವರ್ಷ ಆನ್ಯುವಲ್ ಎಕ್ಸಾಮ್ನಲ್ಲಿ ಕೇಳಬಹುದಾದಂಥ 2 to 3 ಮಾರ್ಕ್ಸಿನ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋಣ. ಸೊ ಈ ವಿಡಿಯೋದಲ್ಲಿ ನಾನು ತೆಗೆದುಕೊಂಡ ಕ್ವಶನ್ಸ್ಗಳು ಹಿಂದಿನ 10 ವರ್ಷದ ಆನ್ಯುವಲ್ ಎಕ್ಸಾಮ್ನಲ್ಲಿ ಬಂದಂಥ ಕ್ವಶನ್ಸ್ಗಳಾಗಿವೆ. ಜೊತೆಗೆ ಈ ವರ್ಷ ಹಾಗೂ ಹಿಂದಿನ ವರ್ಷಗಳ ಮಾಡೆಲ್ ಕ್ವಶನ್ ಪೇಪರ್ ಹಾಗೂ ಪ್ರಿಪರೇಟರಿ ಎಕ್ಸಾಮ್ನಲ್ಲಿ ಬಂದಂಥ ಕ್ವಶನ್ಸ್ಗಳು ಆಗಿರೋದ್ರಿಂದ ಈ ವರ್ಷ ಆನ್ಯುವಲ್ ಎಕ್ಸಾಮ್ನಲ್ಲಿ ಈ ಕ್ವಶನ್ಸ್ಗಳೇ ಬರುವ ಚಾನ್ಸಸ್ ತುಂಬ ಇರೋದ್ರಿಂದ ಈ ಕ್ವಶನ್ಸ್ಗಳನ್ನು ನೀವು ಆದಷ್ಟು ಪ್ರಾಕ್ಟೀಸ್ ಮಾಡಿ. ಸೊ ನಾವೀಗ ಮೊದಲನೇ ಕ್ವಶನನ್ನು ತೆಗೆದುಕೊಳ್ಳೋಣ. ಇದು ಆನ್ಯುವಲ್ ಎಕ್ಸಾಮ್ನಲ್ಲಿ ಬಹಳಷ್ಟು ಬಾರಿ ಕೇಳಿದಂಥ ಕ್ವಶನ್ ಆಗಿದೆ. ಕ್ವಶನ್ ಈ ರೀತಿಯಾಗಿದೆ: ಇಫ್ y ಪ್ಲಸ್ ಸೈನ್ y ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಫೈಂಡ್ dy ಅಪಾನ್ dx ಅಂತ ಕೊಟ್ಟಿದ್ದಾರೆ. ಸೊ ಡಿಫರೆನ್ಷಿಯೇಷನ್ ಆಫ್ ಇಂಪ್ಲಿಸಿಟ್ ಫಂಕ್ಷನ್ಸ್ ಮೇಲೆ ಕೇಳುವಂಥ ಯಾವುದೇ ಪ್ರಾಬ್ಲಮನ್ನು ನೀವು ಅತ್ಯಂತ ಸುಲಭವಾಗಿ ಬಿಡಿಸ್ಬೋದು. ಅದು ಹೇಗಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಫಸ್ಟಿಗೆ ಏನು ಮಾಡಬೇಕಂದ್ರೆ, ಈ ಕೊಟ್ಟಂಥ ಇಕ್ವೇಷನ್ ಏನಿದೆಯಲ್ಲ, ಈ ಟ್ರಿಗ್ನೋಮೆಟ್ರಿಕ್ ಇಕ್ವೇಷನ್ ಏನಿದೆಯಲ್ಲ, ಅದನ್ನು ಆ್ಯಸ್ ಇಟ್ ಈಸ್ ಇಲ್ಲಿ ಬರ್ತ್ಕೊಳ್ಬೇಕು. y ಪ್ಲಸ್ ಸೈನ್ y ಈಸ್ ಈಕ್ವಲ್ ಟು ಕಾಸ್ ಎಕ್ಸ್. ಇನ್ ದಿ ವೆರಿ ನೆಕ್ಸ್ಟ್ ಸ್ಟೆಪ್ ಇದನ್ನು ಡಿಫರೆನ್ಷಿಯೇಷನ್ ಮಾಡಬೇಕು. ಅದಕ್ಕೋಸ್ಕರ ಡಿಫರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಎಂಬ ಒಂದು ಸೆಂಟೆನ್ಸನ್ನು ಇಲ್ಲಿ ಬರ್ತ್ಕೊಳ್ಬೇಕು. ಇಲ್ಲಿ ಒಂದು ಅಂಶವನ್ನು ನೀವು ನೆನಪಿಟ್ಕೊಳ್ಳಿ ಮಕ್ಕಳೇ, ಎಲ್ಲೆಲ್ಲಿ y ಇದೆಯಲ್ಲ, yದ ಡೆರಿವೇಟಿವ್ ಯಾವಾಗಲೂ dy ಅಪಾನ್ dx ಆಗಿರ್ತದೆ. ಇದನ್ನು ನೀವು ನೆನಪಿಟ್ಕೊಂಡ್ರೆ ಇದನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. So now let us differentiate this equation with respect to x. ನೋಡಿ, ಫಸ್ಟ್ ಟರ್ಮ್ ಡೆರಿವೇಟಿವ್ ಏನಾಗ್ತದೆ ರೀ, y ಇದೆ, y ನ ಡೆರಿವೇಟಿವ್ dy ಅಪಾನ್ dx. ನೋಡಿ, ಫಸ್ಟ್ ಟರ್ಮ್ ಡೆರಿವೇಟಿವ್ ಮುಗಿದೋಯ್ತು. ಪ್ಲಸ್ ಸೆಕೆಂಡ್ ಟರ್ಮ್ ಏನಿದೆ ಸೈನ್ y ಇದೆ, ಇದರ ಡೆರಿವೇಟಿವ್ ಮಾಡಬೇಕಾದ್ರೆ ಯು ಶುಡ್ ಬಿ ವೆರಿ ಕೇರ್ಫುಲ್ ಬಿಕಾಸ್ ಇಟ್ ಇಸ್ ಕಂಪೋಸ್ ವಿತ್ 2 ಫಂಕ್ಷನ್ಸ್, ಸೈನ್ ಆ್ಯಂಡ್ y. ನೋಡಿ, 2 ಫಂಕ್ಷನ್ಸ್ ಇದಾವೆ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಮತ್ತು ಆಲ್ಜಿಬ್ರಿಕ್ ಫಂಕ್ಷನ್ y ಇದೆ. ಹಾಗಾಗಿ ಇದು ಕಾಂಪೋಸಿಟ್ ಫಂಕ್ಷನ್ ಆಗಿರೋದ್ರಿಂದ ನಾವು 2 ಫಂಕ್ಷನ್ನ ಡೆರಿವೇಟಿವ್ನ ಮಾಡಬೇಕು. ಎಲ್ಲೆಲ್ಲಿ y ಇರ್ತದಲ್ಲ ಅದರ ಡೆರಿವೇಟಿವ್ dy ಅಪಾನ್ dx ಅಂತ ಬರೀಲೇಬೇಕಾಗ್ತದೆ ನೀವು. ಸೊ ಸೈನ್ ದ ಡೆರಿವೇಟಿವ್ ಅಂದರೆ ಸೈನ್ y ದ ಡೆರಿವೇಟಿವ್ ನಿಮ್ಮ ಮೊದಲಿಗೆ ಮಾಡ್ಕೊಳ್ಬೇಕು. ಸೈನ್ y ನ ಡೆರಿವೇಟಿವ್ ಏನಾಗ್ತದೆ ನಿಮ್ಗೆ ಗೊತ್ತಿದೆ, ಕಾಸ್ y ಅಂತ ಬರ್ತ್ಕೊಳ್ಬೇಕು. ಇಂಟು ವಾಟ್, ಡೆರಿವೇಟಿವ್ ಆಫ್ y ದ ಡೆರಿವೇಟಿವ್ ಏನಾಗ್ತದೆ dy ಅಪಾನ್ dx ಆಗ್ತದೆ. ಹೀಗೆ ಸೈನ್ y ನ ಡೆರಿವೇಟಿವ್ ಇಲ್ಲಿ ಸೈನ್ y ಡೆರಿವೇಟಿವ್ ಕಾಸ್ y ಇಂಟು y ಡೆರಿವೇಟಿವ್ dy ಅಪಾನ್ dx ಅಂತ ಬರೀಬೇಕು. ಸಪೋಸ್ ಇಲ್ಲಿ ಕಾಸ್ y ಅಂತ ಕೊಟ್ಟರೆ ಕಾಸ್ y ನ ಡೆರಿವೇಟಿವ್ ಮೈನಸ್ ಸೈನ್ y ಇಂಟು ಡೆರಿವೇಟಿವ್ y dy ಅಪಾನ್ dx ಅಂತ ನೀವು ಬರೀಬೇಕಾಗ್ತದೆ. ಸೊ ಹೀಗೆ ಸೈನ್ y ನ ಡೆರಿವೇಟಿವ್ ಕಾಸ್ y ಇಂಟು dy ಅಪಾನ್ dx ಅನ್ನು ಬರೆದ ನಂತರ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡಿಗೆ ಹೋಗೋಣ. ರೈಟ್ ಹ್ಯಾಂಡ್ ಸೈಡಲ್ಲಿ ಏನಿದೆ, ಕಾಸ್ ಎಕ್ಸ್ ಇದೆ, ಕಾಸ್ ಎಕ್ಸ್ ಡೆರಿವೇಟಿವ್ ಮೈನಸ್ ಸೈನ್ ಎಕ್ಸ್ ಆಗ್ತದೆ. ಸೊ ಹೀಗೆ ನಾವು ಕೊಟ್ಟಂತ ಇಕ್ವೇಷನ್ ಏನಿದೆಯಲ್ಲ ಅದರ ಡಿಫರೆನ್ಷಿಯೇಷನ್ ಅಥವಾ ಡೆರಿವೇಟಿವ್ ಅನ್ನ ಈಸಿಯಾಗಿ ಮಾಡಿ ಮುಗಿಸಿದ್ದೇವೆ. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವೇನ್ ಮಾಡ್ಬೇಕಂದ್ರೆ, ಈ ಇಕ್ವೇಷನ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ dy ಅಪಾನ್ dx ಅನ್ನ ಕಾಮನ್ ತೆಗಿಬೇಕು. ನೋಡಿ, ಫಸ್ಟ್ ಟರ್ಮ್ ಅಲ್ಲೂ dy ಅಪಾನ್ dx ಇದೆ, ಸೆಕೆಂಡ್ ಟರ್ಮ್ ಅಲ್ಲೂ dy ಅಪಾನ್ dx ಇರೋದ್ರಿಂದ dy ಅಪಾನ್ dx ಅನ್ನ ಕಾಮನ್ ತೆಗಿರಿ. dy ಅಪಾನ್ dx ಕಾಮನ್ ತೆಗೆದ್ರೆ ಫಸ್ಟ್ ಟರ್ಮ್ ನಲ್ಲಿ ಏನು ಉಳಿಯುತ್ತದೆ, dy ಅಪಾನ್ dx ಇರೋದ್ರಿಂದ ಇದು ಕಾಮನ್ ಆಗಿರೋದ್ರಿಂದ ಇಲ್ಲಿ ಏನು ಉಳಿಯುತ್ತದೆ, 1 ಮಾತ್ರ ಉಳಿಯುತ್ತದೆ. ಪ್ಲಸ್ ಸೆಕೆಂಡ್ ಟರ್ಮಲ್ಲಿ dy ಅಪಾನ್ dx ಕಾಮನ್ ಇದೆ, ಹಾಗಾಗಿ ಸೆಕೆಂಡ್ ಟರ್ಮಲ್ಲಿ ಏನು ಉಳಿಯುತ್ತದೆ, ಕಾಸ್ y ಮಾತ್ರ ಉಳಿಯುತ್ತದೆ. ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿ ಈಸ್ ಈಕ್ವಲ್ ಟು ಮೈನಸ್ ಸೈನ್ ಎಕ್ಸ್ ಅನ್ನು ಆಸ್ ಇಟ್ ಇಸ್ ಬರೀರಿ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕಂದ್ರೆ, dy ಅಪಾನ್ dx ಅನ್ನು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇಟ್ಕೊಂಡು ಇಂಟು 1 ಪ್ಲಸ್ ಕಾಸ್ y ಅನ್ನು ರೈಟ್ ಹ್ಯಾಂಡ್ ಸೈಡಿಗೆ ಶಿಫ್ಟ್ ಮಾಡಿ. ಈ ಇಂಟು 1 ಪ್ಲಸ್ ಕಾಸ್ y ರೈಟ್ ಹ್ಯಾಂಡ್ ಸೈಡಿಗೆ ಬಂದಾಗ ಇದು ಡಿನಾಮಿನೇಟರ್ಗೆ ಬಂದು ಮೈನಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ y ಆಗೋದ್ರಿಂದ ಇಲ್ಲಿ ಕೊಟ್ಟಂಥ ಫಂಕ್ಷನ್ನ ಡೆರಿವೇಟಿವ್ ಏನಾಗ್ತದೆ ಅಂದರೆ dy ಅಪಾನ್ dx ಈಸ್ ಈಕ್ವಲ್ ಟು ಮೈನಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ y ಆಗ್ತದೆ. ಸೊ ಹೀಗೆ ನೀವು ಡಿಫರೆನ್ಷಿಯೇಷನ್ ಆಫ್ ಇಂಪ್ಲಿಸಿಟ್ ಫಂಕ್ಷನ್ಸ್ ಮೇಲೆ ಬರುವಂಥ ಯಾವುದೇ ಒಂದು 2 ಅಥವಾ 3 ಮಾರ್ಕ್ಸಿನ ಕ್ವಶನ್ ಅನ್ನು ಈಸಿಯಾಗಿ ಸಾಲ್ವ್ ಮಾಡಿ 2 or 3 ಮಾರ್ಕ್ಸ್ ಅನ್ನು ಈಸಿಯಾಗಿ ಪಡಿಬಹುದು. ನಾವೀಗ ಮುಂದಿನ ಕ್ವಶನ್ಗೆ ಹೋಗೋಣ. ಫೈಂಡ್ dy ಅಪಾನ್ dx ಇಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 100 ಅಂತ ಒಂದು ಇಂಪ್ಲಿಸಿಟ್ ಫಂಕ್ಷನ್ ಅನ್ನು ನೀಡಿ ಇದರ ಡಿಫರೆನ್ಷಿಯೇಷನ್ ಅಥವಾ ಡೆರಿವೇಟಿವ್ ಅನ್ನು ಫೈಂಡ್ ಔಟ್ ಮಾಡಲಿಕ್ಕೆ ನಮಗೆ ನೀಡಿದ್ದಾರೆ. ಸೊ ಮೊದಲನೇದಾಗಿ ನಾವು ಕೊಟ್ಟಂಥ ಇಂಪ್ಲಿಸಿಟ್ ಫಂಕ್ಷನ್ ಏನಿದೆಯಲ್ಲ ಅದನ್ನು ಆಸ್ ಇಟ್ ಈಸ್ ಇಲ್ಲಿ ಬರ್ತ್ಕೊಳ್ಬೇಕು. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಇಸ್ ಈಕ್ವಲ್ ಟು 100 ಅಂತ ಬರ್ತ್ಕೊಳ್ಬೇಕು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದನ್ನು ಡಿಫರೆನ್ಷಿಯೇಷನ್ ಮಾಡಬೇಕಾಗಿದ್ದರಿಂದ ನಾವಿಲ್ಲಿ ಒಂದು ಸೆಂಟೆನ್ಸನ್ನು ಕಂಪಲ್ಸರಿಯಾಗಿ ಬರೀಬೇಕು. ಅದೇನೆಂದರೆ ಡಿಫರೆನ್ಷಿಯೇಟಿಂಗ್ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರ್ತ್ಕೊಳ್ಬೇಕು. ಸೊ ಮುಂದಿನ ಹಂತದಲ್ಲಿ ಏನು ಮಾಡಬೇಕಂದ್ರೆ, ಈ ಇಕ್ವೇಷನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ನೋಡಿದಾಗ ಇದರಲ್ಲಿ 3 ಟರ್ಮ್ಸ್ಗಳಿದ್ದಾವೆ. ಯಾವುದ್ಯಾವುದು, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಅಂತ ಇದೆ. ಈ ಪ್ರತಿಯೊಂದು ಟರ್ಮಿನ ಡಿಫರೆನ್ಷಿಯೇಷನನ್ನು ನಾವಿಲ್ಲಿ ಬರೀಬೇಕಾಗ್ತದೆ. ಇಲ್ಲಿರೋ ಫಸ್ಟ್ ಟರ್ಮ್ ಯಾವುದು, ಎಕ್ಸ್ ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ನ ಡೆರಿವೇಟಿವ್ ಏನಾಗ್ತದೆ, 2x ಆಗ್ತದೆ. ಹೀಗೆ ಫಸ್ಟ್ ಟರ್ಮ್ ಡೆರಿವೇಟಿವ್ನ ಬರೆದಾದ ನಂತರ ನಾವೀಗ ಸೆಕೆಂಡ್ ಟರ್ಮಿಗೆ ಹೋಗಬೇಕು. ಸೆಕೆಂಡ್ ಟರ್ಮ್ ಯಾವುದು, ಎಕ್ಸ್ ವೈ ಇದೆ.
ಎಕ್ಸ್ ವೈ ಎಂಬುದು ಪ್ರಾಡಕ್ಟ್ ಆಫ್ ಟೂ ಫಂಕ್ಷನ್ ಆಗಿದೆ ನೋಡಿ, ಎಕ್ಸ್ ಮತ್ತು ವೈ ಬೋತ್ ಆರ್ ಡಿಫರೆನ್ಷಿಯಬಲ್ ಫಂಕ್ಷನ್ ಆಗಿರೋದ್ರಿಂದ ಇಲ್ಲಿ ನಾವು ಪ್ರಾಡಕ್ಟ್ ರೂಲ್ ಆಫ್ ಡಿಫರೆನ್ಷಿಯೇಷನ್ ಅನ್ನು ಯೂಸ್ ಮಾಡಬೇಕಾಗ್ತದೆ. ಅಲ್ಲಿ ಫಸ್ಟ್ ಫಂಕ್ಷನ್ ಎಕ್ಸ್, ಸೆಕೆಂಡ್ ಫಂಕ್ಷನ್ ವೈ ಆಗಿರೋದ್ರಿಂದ ಫಸ್ಟ್ ಫಂಕ್ಷನ್ ಅನ್ನು ಹಾಗೆ ಇಟ್ಕೊಂಡು ಸೆಕೆಂಡ್ ಫಂಕ್ಷನ್ನ ಡಿಫರೆನ್ಷಿಯೇಷನ್ ಅನ್ನು ಇಲ್ಲಿ ಬರೀಬೇಕು. ಅಂದರೆ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಸೆಕೆಂಡ್ ಫಂಕ್ಷನ್ ಇಸ್ ವೈ ಡೆರಿವೇಟಿವ್ ಇಸ್ dy ಅಪಾನ್ dx ಅಂತ ಬರೆದ್ರೆ ಆಯಿತು. ಪ್ಲಸ್ ಈಗ ನಾವು ವಾಯ್ನ ಡೆರಿವೇಟಿವ್ನ ಇಲ್ಲಿ ಬರೆದಿದ್ದೇವೆ. ಈಗ ವಾಯ್ ಅನ್ನು ಇಲ್ಲಿ ಹಾಗೆ ಇಟ್ಕೊಂಡು ಫಸ್ಟ್ ಫಂಕ್ಷನ್ನ ಡೆರಿವೇಟಿವ್ನ ಇಲ್ಲಿ ಬರೀಬೇಕಾಗ್ತದೆ. ಸೊ ವಾಯ್ ಇಂಟು ಡೆರಿವೇಟಿವ್ ಆಫ್ ಫಸ್ಟ್ ಫಂಕ್ಷನ್ ಯಾವುದಿಲ್ಲಿ ಎಕ್ಸ್ ಇದೆ, ಎಕ್ಸ್ನ ಡೆರಿವೇಟಿವ್ ಏನು ಬರ್ತದೆ 1 ಬರೋದ್ರಿಂದ ಇದನ್ನು ವಾಯ್ ಇಂಟು 1 ಆಗಿ ಬರಿಬಹುದು, ಖಾಲಿ ವಾಯ್ ಅಂತಲೂ ಬರಿಬಹುದು. ಯಾಕಂದರೆ ವಾಯ್ ಇಂಟು 1 ಇಸ್ ವಾಯ್ ಆಗಿರೋದ್ರಿಂದ ಇಲ್ಲಿ ಸೆಕೆಂಡ್ ಟರ್ಮ್ ಏನಾಗ್ತದೆ ವಾಯ್ ಆಗ್ತದೆ. ಸೊ ಹೀಗೆ ನಾವು ಎಕ್ಸ್ ವೈ ಅನ್ನು ಪ್ರಾಡಕ್ಟ್ ರೂಲ್ ಆಫ್ ಡಿಫರೆನ್ಷಿಯೇಷನ್ ಯೂಸ್ ಮಾಡಿ ಡಿಫರೆನ್ಷಿಯೇಷನ್ ಮಾಡಿದಾಗ ಫಸ್ಟ್ ಫಂಕ್ಷನ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಸೆಕೆಂಡ್ ಫಂಕ್ಷನ್ ವೈ dy ಅಪಾನ್ dx ಪ್ಲಸ್ ಸೆಕೆಂಡ್ ಫಂಕ್ಷನ್ ವೈ ಇಂಟು ಡೆರಿವೇಟಿವ್ ಆಫ್ ಫಸ್ಟ್ ಫಂಕ್ಷನ್ ಎಕ್ಸ್ 1 ಅಂತ ಬರೆದ್ರೆ ಇದರ ಡಿಫರೆನ್ಷಿಯೇಷನ್ ಮುಗಿದೋಗ್ತದೆ. ಈಗ ನಾವು ಥರ್ಡ್ ಟರ್ಮಿಗೆ ಹೋಗೋಣ. ಯಾವ ಥರ್ಡ್ ಟರ್ಮ್ ಯಾವುದಿದೆ, ವೈ ಸ್ಕ್ವೇರ್ ಇದೆ. ವೈ ಸ್ಕ್ವೇರ್ನ ಡಿಫರೆನ್ಷಿಯೇಷನ್ ಮಾಡಬೇಕಾದ್ರೆ ಯು ಶುಡ್ ಬಿ ವೆರಿ ಕೇರ್ಫುಲ್. ವೈ ಸ್ಕ್ವೇರ್ ಇಸ್ ಎ ಕಾಂಪೋಸಿಟ್ ಫಂಕ್ಷನ್. ಇಲ್ಲಿ ನಾವು ಮೊದಲಿಗೆ ಏನು ಬರೀಬೇಕಂದ್ರೆ ವೈ ಸ್ಕ್ವೇರ್ನ ಡೆರಿವೇಟಿವ್ ಬರೀಬೇಕು. ಜಸ್ಟ್ ಲೈಕ್ ಎಕ್ಸ್ ಸ್ಕ್ವೇರ್ ಡೆರಿವೇಟಿವ್ ಯಾವ ರೀತಿ ಬರೀತೀವಲ್ಲ ಹಾಗೆ ವೈ ಸ್ಕ್ವೇರ್ದ ಡೆರಿವೇಟಿವ್ ಬರೀಬೇಕು. ವೈ ಸ್ಕ್ವೇರ್ ಡೆರಿವೇಟಿವ್ ಏನಾಗ್ತದೆ 2y ಆಗ್ತದೆ ಇಂಟು ನೋಡಿ ಡಿಫರೆನ್ಷಿಯೇಷನ್ ಇಲ್ಲಿ ಮುಗಿಲಿಲ್ಲ. ವೈ ಸ್ಕ್ವೇರ್ ಡೆರಿವೇಟಿವ್ ಬರೆದಾದ ನಂತರ ಇಲ್ಲಿ y ಇದೆ, y ನ ಡೆರಿವೇಟಿವ್ನ ಬರೀಬೇಕು. y ನ ಡೆರಿವೇಟಿವ್ ಏನಾಗ್ತದೆ dy ಅಪಾನ್ dx ಆಗ್ತದೆ. ಹೀಗೆ ವೈ ಸ್ಕ್ವೇರ್ ಡೆರಿವೇಟಿವ್ 2y ಇಂಟು ಡೆರಿವೇಟಿವ್ ಆಫ್ y dy ಅಪಾನ್ dx ಅಂತ ಬರೆದ್ರೆ ವೈ ಸ್ಕ್ವೇರ್ ಡೆರಿವೇಟಿವ್ ಬರೆದಾಗ ಆಗ್ತದೆ. ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡಲ್ಲಿ 100 ಇದೆ. 100 ಎಂಬುದು ಒಂದು ಕಾನ್ಸ್ಟೆಂಟ್. ಡೆರಿವೇಟಿವ್ ಆಫ್ ಎನಿ ಕಾನ್ಸ್ಟೆಂಟ್ ಟರ್ಮ್ 0 ಎಂಬುದು ನಮಗೆ ತಿಳಿದಿದೆ. ಹಾಗಾಗಿ ಈ ಕಾನ್ಸ್ಟೆಂಟ್ 100ನ ಡೆರಿವೇಟಿವ್ ಏನಾಗ್ತದೆ ಇಲ್ಲಿ 0 ಆಗ್ತದೆ. ಸೊ ಈ ರೀತಿಯಾಗಿ ನಾವು ಕೊಟ್ಟಂಥ ಇಂಪ್ಲಿಸಿಟ್ ಫಂಕ್ಷನ್ನ ಡಿಫರೆನ್ಷಿಯೇಷನನ್ನು ಮಾಡಿ ಮುಗಿಸಿದ್ದೇವೆ. ಸೊ ಮುಂದೇನು ಮಾಡಬೇಕಂದ್ರೆ ನಾವು ಈ ಈಕ್ವೇಷನನ್ನು dy ಅಪಾನ್ dxಗೆ ಸಾಲ್ವ್ ಮಾಡಬೇಕು. ಅದು ಹೇಗಂದರೆ ಈ dy ಅಪಾನ್ dx ಒಳಗೊಂಡಿರುವ ಟರ್ಮ್ಗಳನ್ನು ಒಂದು ಬದಿಯಲ್ಲಿ, ಉಳಿದ ಟರ್ಮ್ಗಳನ್ನು ಮತ್ತೊಂದು ಬದಿಯಲ್ಲಿ ಕಲೆಕ್ಟ್ ಮಾಡಬೇಕು. ಹಾಗಾಗಿ ನಾನಿಲ್ಲಿ dy ಅಪಾನ್ dx ಒಳಗೊಂಡಿರುವ ಟರ್ಮ್ಗಳಾದ x ಇಂಟು dy ಅಪಾನ್ dx ಪ್ಲಸ್ 2y ಇಂಟು dy ಅಪಾನ್ dx ಅನ್ನು ಈಕ್ವೇಷನ್ನ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇಟ್ಕೊಂಡಿದ್ದೇನೆ. ಉಳಿದ ಟರ್ಮ್ಗಳು ಯಾವ್ಯಾವುದು ಪ್ಲಸ್ ವೈ ಮತ್ತು ಪ್ಲಸ್ 2x ಅನ್ನು ರೈಟ್ ಹ್ಯಾಂಡ್ ಸೈಡಿಗೆ ಶಿಫ್ಟ್ ಮಾಡ್ತಾ ಇದ್ದಾನೆ. ಹೀಗೆ ಮಾಡಿದಾಗ ಪ್ಲಸ್ ವೈ ಏನಾಗ್ತದೆ ರೈಟ್ ಹ್ಯಾಂಡ್ ಸೈಡಿಗೆ ಹೋದಾಗ ಮೈನಸ್ ವೈ ಆಗ್ತದೆ, ಪ್ಲಸ್ 2x ಏನಾಗ್ತದೆ ಮೈನಸ್ 2x ಆಗ್ತದೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಈ ಈಕ್ವೇಷನ್ನ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರುವ dy ಅಪಾನ್ dx ಅನ್ನು ಕಾಮನ್ ತೆಗಿಬೇಕು. ಕಾಮನ್ ತೆಗೆದು ಇಲ್ಲಿ ಬ್ರ್ಯಾಕೆಟನ್ನು ಹಾಕ್ಕೊಳ್ಬೇಕು. ಸೊ ಈ dy ಅಪಾನ್ dx ಅನ್ನು ಕಾಮನ್ ತೆಗೆದಾಗ ಫಸ್ಟ್ ಟರ್ಮಲ್ಲಿ ಏನು ಉಳಿತದೆ ಎಕ್ಸ್ ಪ್ಲಸ್ ಸೆಕೆಂಡ್ ಟರ್ಮಲ್ಲಿ ಏನು ಉಳಿತದೆ 2y ಇರ್ತದೆ. ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿರಿ. ಈಸ್ ಈಕ್ವಲ್ ಟು ಇಲ್ಲಿ ಬೇಕಾದ್ರೆ ನೀವು ಮೈನಸನ್ನು ಕಾಮನ್ ತೆಗಿಬಹುದು ಅಥವಾ ಆ್ಯಸ್ ಇಟ್ ಇಸ್ ಇದನ್ನೇ ಬರೀಬಹುದು. ಮೈನಸನ್ನು ಕಾಮನ್ ತೆಗೆದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ವೈ, ಮೈನಸ್ ಇಂಟು ಮೈನಸ್ ಪ್ಲಸ್ 2x ಆಗ್ತದೆ. ಅಂದರೆ ಇವೆರಡರ ಸೈನ್ ಏನಾಗ್ತದೆ ಬದಲಾವಣೆ ಆಗ್ತದೆ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅಥವಾ ಲಾಸ್ಟ್ ಸ್ಟೆಪ್ಪಲ್ಲಿ ನಾವೇನು ಮಾಡಬೇಕಂದ್ರೆ dy ಅಪಾನ್ dxಗೆ ಇದನ್ನು ಸಾಲ್ವ್ ಮಾಡ್ಕೊಳ್ಬೇಕಂದ್ರೆ dy ಅಪಾನ್ dx ಅನ್ನು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇಟ್ಕೊಂಡು ಇಂಟು ಎಕ್ಸ್ ಪ್ಲಸ್ 2y ಅನ್ನು ರೈಟ್ ಹ್ಯಾಂಡ್ ಸೈಡಿಗೆ ಶಿಫ್ಟ್ ಮಾಡಿದಾಗ ದಿಸ್ ಗೋಸ್ ಟು ಡಿನಾಮಿನೇಟರ್. ಇದು ಡಿನಾಮಿನೇಟರ್ಗೆ ಹೋಗಿ ಇಂಟು ಎಕ್ಸ್ ಪ್ಲಸ್ 2y ಏನಾಗ್ತದೆ ಡಿವೈಡ್ ಬೈ ಎಕ್ಸ್ ಪ್ಲಸ್ 2y ಆಗೋದ್ರಿಂದ ಇಲ್ಲಿ dy ಅಪಾನ್ dx ಏನಾಗ್ತದೆ ಮೈನಸ್ y ಪ್ಲಸ್ 2x ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2y ಆಗ್ತದೆ. ಸೊ ನಾವೀಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಫೈಂಡ್ dy ಅಪಾನ್ dx ಇಫ್ ax ಪ್ಲಸ್ by ಸ್ಕ್ವೇರ್ ಈಸ್ ಈಕ್ವಲ್ ಟು ಕಾಸ್ y ಅಂತ ಒಂದು ಇಂಪ್ಲಿಸಿಟ್ ಫಂಕ್ಷನ್ ಅನ್ನು ನಮಗೆ ಕೊಟ್ಟಿದ್ದಾರೆ. ಸೊ ಮೊದಲಿಗೆ ನಾವು ನೀಡಿದಂಥ ಇಂಪ್ಲಿಸಿಟ್ ಫಂಕ್ಷನ್ ಏನಿದೆಯಲ್ಲ ax ಪ್ಲಸ್ by ಸ್ಕ್ವೇರ್ ಪ್ಲಸ್ ಕಾಸ್ y ಅನ್ನು ಆ್ಯಸ್ ಇಟ್ ಇಸ್ ಇಲ್ಲಿ ಬರೆದುಕೊಳ್ಳೋಣ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದನ್ನು ಡಿಫರೆನ್ಷಿಯೇಷನ್ ಮಾಡಬೇಕಾಗಿದ್ದರಿಂದ ನಾವಿಲ್ಲಿ ಒಂದು ಸೆಂಟೆನ್ಸು ಡಿಫರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರೆದುಕೊಳ್ಬೇಕು. ಸೊ ನೋಟ್ ದಟ್ ಇನ್ ದಿಸ್ ಈಕ್ವೇಷನ್ ಎ ಆ್ಯಂಡ್ ಬಿ ಆರ್ ಕಾನ್ಸ್ಟೆಂಟ್. ಈ ಈಕ್ವೇಷನಲ್ಲಿ ಎ ಮತ್ತು ಬಿಗಳು ಕಾನ್ಸ್ಟೆಂಟ್ಗಳಾಗಿದೆ ಎಂಬುದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ನಾವೀಗ ಈ ಈಕ್ವೇಷನನ್ನು ಡಿಫರೆನ್ಷಿಯೇಷನ್ ಮಾಡಬೇಕು. ಫಸ್ಟ್ ಟರ್ಮ್ ಏನಿದೆ ಎ ಎಕ್ಸ್ ಇದೆ, ಎ ಕಾನ್ಸ್ಟೆಂಟ್ ಆಗಿರೋದ್ರಿಂದ ಎ ಅನ್ನು ಆ್ಯಸ್ ಇಟ್ ಇಸ್ ಬರೀರಿ ಇಂಟು ಡೆರಿವೇಟಿವ್ ಆಫ್ ಎಕ್ಸ್ ಡೆರಿವೇಟಿವ್ ಏನು ಬರ್ತದೆ 1 ಬರೋದ್ರಿಂದ ಎ ಇಂಟು 1 ಅನ್ನು ನಾವು ಖಾಲಿ ಎ ಆಗಿ ಬರೀಬೇಕು. ಯಾಕಂದರೆ ಎ ಇಂಟು 1 ಎ ಆಗೋದ್ರಿಂದ ನಾವಿಲ್ಲಿ ಎ ಬರೆದ್ರೆ ಫಸ್ಟ್ ಟರ್ಮ್ ಡಿಫರೆನ್ಷಿಯೇಷನ್ ಮುಗ್ದಂಗೆ ಆಗ್ತದೆ. ಪ್ಲಸ್ ಸೆಕೆಂಡ್ ಟರ್ಮ್ ಏನಿದೆ ಬಿ ವೈ ಸ್ಕ್ವೇರ್ ಇದೆ, ಇಲ್ಲಿ ಬಿ ಕಾನ್ಸ್ಟೆಂಟ್ ಇದೆ, ಬಿ ಅನ್ನು ಆ್ಯಸ್ ಇಟ್ ಇಸ್ ಬರೀರಿ ಇಂಟು ವೈ ಸ್ಕ್ವೇರ್ ಡೆರಿವೇಟಿವ್ ಈಗಾಗಲೇ ನೀವು ಸೆಕೆಂಡ್ ಕ್ವಶನಲ್ಲಿ ಮಾಡಿದ್ರಿ. ವೈ ಸ್ಕ್ವೇರ್ ಡೆರಿವೇಟಿವ್ ಏನಾಗ್ತದೆ ರೀ 2y ಇಂಟು ಡೆರಿವೇಟಿವ್ ಆಫ್ y ಅನ್ನು ಬರೀಬೇಕು. y ಡೆರಿವೇಟಿವ್ dy ಅಪಾನ್ dx ಆಗ್ತದೆ. ಹೀಗೆ ವೈ ಸ್ಕ್ವೇರ್ ಒಂದು ಕಾಂಪೋಸಿಟ್ ಫಂಕ್ಷನ್ ಆಗಿರೋದ್ರಿಂದ ವೈ ಸ್ಕ್ವೇರ್ ಡೆರಿವೇಟಿವ್ 2y ಇಂಟು y ಡೆರಿವೇಟಿವ್ dy ಅಪಾನ್ dx ಆಗ್ತದೆ.
ಈಸ್ ಈಕ್ವಲ್ಸ್ ಟು ಇಲ್ಲೊಂದು ಕಾಂಪೋಸಿಟ್ ಫಂಕ್ಷನ್ ಇದೆ ಕಾಸ್ ವೈನ ಡಿಫ್ರೆನ್ಷಿಯೇಷನ್ ಮಾಡಬೇಕಾದ್ರೆ ಮೊದಲಿಗೆ ಕಾಸ್ದು ಮಾಡ್ಕೊಳ್ಬೇಕು ಡಿಫ್ರೆನ್ಷಿಯೇಷನ್, ನಂತರ ವಾಯ್ದ ಡೆರಿವೇಟಿವ್ನ ನೀವು ಬರೀಬೇಕಾಗ್ತದೆ. ಕಾಸ್ ವೈನ ಡೆರಿವೇಟಿವ್ ಏನಾಗ್ತದೆ ಮೈನಸ್ ಸೈನ್ ವಾಯ್ ಆಗ್ತದೆ ಇಂಟು ಡೆರಿವೇಟಿವ್ ಆಫ್ ವೈ ಡೆರಿವೇಟಿವ್ ಏನಾಗ್ತದೆ dy ಅಪಾನ್ dx. ಸೊ ಹೀಗೆ ನಾವು ಕೊಟ್ಟಂಥ ಇಂಪ್ಲಿಸಿಟ್ ಫಂಕ್ಷನ್ನ ಡಿಫ್ರೆನ್ಷಿಯೇಷನನ್ನು ಮಾಡಿ ಮುಗಿಸಿದ ನಂತರ ನಾವೀಗ ಈ ಇಕ್ವೇಷನನ್ನು dy ಅಪಾನ್ dxಗೆ ಸಾಲ್ವ್ ಮಾಡಬೇಕು. ಅಂದರೆ dy ಅಪಾನ್ dxಗೆ ಈ ಇಕ್ವೇಷನನ್ನು ಸಾಲ್ವ್ ಮಾಡಬೇಕಾದ್ರೆ dy ಅಪಾನ್ dxನ ಒಳಗೊಂಡಿರುವ ಟರ್ಮ್ಗಳನ್ನು ಈ ಇಕ್ವೇಷನ್ನ ಒಂದು ಬದಿಯಲ್ಲಿ ತೊಗೊಂಡು ಬರಬೇಕು, ಉಳಿದ ಟರ್ಮ್ಗಳನ್ನು ಈಕ್ವೇಷನ್ನ ಮತ್ತೊಂದು ಬದಿಯಲ್ಲಿ ಶಿಫ್ಟ್ ಮಾಡಬೇಕು. ಇಲ್ಲಿ dy ಅಪಾನ್ dx ಒಳಗೊಂಡಿರುವ ಟರ್ಮ್ಗಳು ಯಾವುದಾದ್ರು ಅಂದರೆ 2by ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಏನಿದೆ 2by dy ಅಪಾನ್ dx ಇದೆ. ಮತ್ತೊಂದು ಎಲ್ಲಿದೆ ರೈಟ್ ಹ್ಯಾಂಡ್ ಸೈಡಲ್ಲಿದೆ dy ಅಪಾನ್ dx ಒಳಗೊಂಡಿರುವ ಟರ್ಮ್ ಎಲ್ಲಿದೆ ರೈಟ್ ಹ್ಯಾಂಡ್ ಸೈಡಲ್ಲಿರೋದ್ರಿಂದ ಇವನನ್ನು ಈ ಕಡೆಗೆ ಕರ್ಕೊಂಡು ಬರಬೇಕು. ಮೈನಸ್ ಸೈನ್ ವೈ dy ಅಪಾನ್ dx ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬಂದಾಗ ಏನಾಗ್ತದೆ ಸೈನ್ ಚೇಂಜ್ ಆಗಿ ಪ್ಲಸ್ ಸೈನ್ ವೈ dy ಅಪಾನ್ dx ಆಗ್ತದೆ. ಹಾಗೆ ಇದು ಕಾನ್ಸ್ಟೆಂಟ್ ಇದೆ, ಇದು dy ಅಪಾನ್ dx ಅನ್ನು ಒಳಗೊಂಡಿಲ್ಲ, ಹಾಗಾಗಿ ಇದನ್ನು ಮತ್ತೊಂದು ಬದಿಯಲ್ಲಿ ಇಕ್ವೇಷನ್ನ ರೈಟ್ ಹ್ಯಾಂಡ್ ಸೈಡಲ್ಲಿ ಶಿಫ್ಟ್ ಮಾಡಬೇಕು. ಪ್ಲಸ್ ಎ ರೈಟ್ ಹ್ಯಾಂಡ್ ಸೈಡಿಗೆ ಹೋದಾಗ ಏನಾಗ್ತದೆ ಮೈನಸ್ ಎ ಆಗ್ತದೆ. ಹೀಗೆ ನಾವು dy ಅಪಾನ್ dx ಇನ್ವಾಲ್ವ್ ಆಗಿರುವ ಟರ್ಮ್ಗಳನ್ನು ಇಕ್ವೇಷನ್ನ ಒಂದು ಬದಿಯಲ್ಲಿ, ಉಳಿದ ಟರ್ಮ್ಗಳನ್ನು ಇಕ್ವೇಷನ್ನ ಮತ್ತೊಂದು ಬದಿಯಲ್ಲಿ ಕಲೆಕ್ಟ್ ಮಾಡಿದ ನಂತರ ನಾವೀಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ ಎರಡೂ ಟರ್ಮ್ಗಳಲ್ಲಿ ಕಾಮನ್ ಆಗಿರುವ dy ಅಪಾನ್ dx ಅನ್ನು ಕಾಮನ್ ತೆಗಿಬೇಕು. dy ಅಪಾನ್ dx ಕಾಮನ್ ತೆಗೆದ ನಂತರ ಇಲ್ಲಿ ಬ್ರ್ಯಾಕೆಟನ್ನು ಹಾಕ್ಕೊಂಡು ಫಸ್ಟ್ ಟರ್ಮ್ನಲ್ಲಿ dy ಅಪಾನ್ dx ಕಾಮನ್ ಆದ ನಂತರ ಏನು ಉಳಿತದೆ 2by ಇರ್ತದೆ, ಅದನ್ನು ಇಲ್ಲಿ ಬರೆದುಕೊಳ್ಬೇಕು. ಪ್ಲಸ್ ಇಲ್ಲಿ ಸೆಕೆಂಡ್ ಟರ್ಮಲ್ಲಿ dy ಅಪಾನ್ dx ಕಾಮನ್ ಆಗಿರೋದ್ರಿಂದ dy ಅಪಾನ್ dx ಅನ್ನು ಬಿಟ್ಟರೆ ಸೈನ್ y ಉಳಿತದೆ, ಹಾಗಾಗಿ ಸೆಕೆಂಡ್ ಟರ್ಮ್ನಲ್ಲಿ ಉಳಿದಿರುವ ಸೈನ್ y ಅನ್ನು ಆ್ಯಸ್ ಇಟ್ ಈಸ್ ಬರ್ಕೊಂಡ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಏನಾಗ್ತಂದರೆ dy ಅಪಾನ್ dx ಇಂಟು 2by ಪ್ಲಸ್ ಸೈನ್ y ಆಗ್ತದೆ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡಲ್ಲಿ ಮೈನಸ್ ಎ ಅನ್ನು ಆ್ಯಸ್ ಇಟ್ ಈಸ್ ಬರೀರಿ. ಸೊ ಲಾಸ್ಟ್ ಸ್ಟೆಪ್ಪಲ್ಲಿ dy ಅಪಾನ್ dx ಈಸ್ ಈಕ್ವಲ್ ಟು ಈ ಇಂಟು 2by ಪ್ಲಸ್ ಸೈನ್ y ಅನ್ನು ರೈಟ್ ಹ್ಯಾಂಡ್ ಸೈಡಿಗೆ ಶಿಫ್ಟ್ ಮಾಡಿದಾಗ ಇದೆಲ್ಲ ಹೋಗ್ತದೆ ಡಿನಾಮಿನೇಟರ್ಗೆ ಹೋಗಿ ಡಿವೈಡೆಡ್ ಬೈ 2by ಪ್ಲಸ್ ಸೈನ್ y ಆಗ್ತದೆ. ದೇರ್ಫೋರ್ dy ಅಪಾನ್ dx ಇಲ್ಲಿ ಏನಾಗ್ತದೆ ಅಂದರೆ ಮೈನಸ್ ಎ ಡಿವೈಡೆಡ್ ಬೈ 2by ಪ್ಲಸ್ ಸೈನ್ y ಆಗ್ತದೆ. ಸೊ ನಾವೀಗ ಮುಂದಿನ ಕ್ವಶನಿಗೆ ಹೋಗೋಣ. ಫೈಂಡ್ dy ಅಪಾನ್ dx ಇಫ್ 2x ಪ್ಲಸ್ 3y ಇಸ್ ಈಕ್ವಲ್ ಟು ಸೈನ್ y. ಈ ಇಂಪ್ಲಿಸಿಟ್ ಫಂಕ್ಷನ್ನು ನಾವು ಹಿಂದಿನ ಕ್ವಶನನ್ನು ಯಾವ ರೀತಿ ಸಾಲ್ವ್ ಮಾಡಿದ್ವಲ್ಲ ಅದೇ ರೀತಿ ಸಾಲ್ವ್ ಮಾಡಬೇಕು. ಸೊ ಮೊದಲಿಗೆ ನಾವು ಕೊಟ್ಟಂಥ ಇಂಪ್ಲಿಸಿಟ್ ಫಂಕ್ಷನ್ 2x ಪ್ಲಸ್ 3y ಇಸ್ ಈಕ್ವಲ್ ಟು ಸೈನ್ y ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊಂಡು ಇದನ್ನು ನಾವೀಗ ಡಿಫರೆನ್ಷಿಯೇಷನ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ 2 ಮತ್ತು 3 ಕಾನ್ಸ್ಟೆಂಟ್ ಇದೆ. ಸೊ ನಾವೀಗ ಇದರ ಮೊದಲನೇ ಟರ್ಮ್ ಯಾವುದಿದೆ 2x ಇದನ್ನು ಡಿಫರೆನ್ಷಿಯೇಷನ್ ಮಾಡಬೇಕು. ಇಲ್ಲಿ 2 ಕಾನ್ಸ್ಟೆಂಟ್ ಇರೋದ್ರಿಂದ 2 ಅನ್ನು ಆ್ಯಸ್ ಇಟ್ ಇಸ್ ಬರ್ಕೊಳ್ರಿ ಇಂಟು ಡೆರಿವೇಟಿವ್ ಆಫ್ ಎಕ್ಸ್ ಏನು ಬರ್ತದ್ರಿ ಡೆರಿವೇಟಿವ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ 1 ಬರೋದ್ರಿಂದ ಇದು 2 ಇಂಟು ಡೆರಿವೇಟಿವ್ ಆಫ್ ಎಕ್ಸ್ 1 ಆಗಿರೋದ್ರಿಂದ 2 ಇಂಟು 1 2ನೇ ಆಗಿರೋದ್ರಿಂದ ನಾವಿಲ್ಲಿ 2 ಅನ್ನು ಬರ್ಕೊಂಡ್ರೆ ಸಾಕಾಗ್ತದೆ. ಹಾಗಾಗಿ ಫಸ್ಟ್ ಟರ್ಮ್ 2xನ ಡೆರಿವೇಟಿವ್ 2 ಇಂಟು ಡೆರಿವೇಟಿವ್ ಆಫ್ ಎಕ್ಸ್ 1 2 ಇಂಟು 1 2 ಆಗ್ತದೆ. ಪ್ಲಸ್ ಇಲ್ಲಿ 3 ಕಾನ್ಸ್ಟೆಂಟ್ ಇದೆ 3 ಆ್ಯಸ್ ಇಟ್ ಇಸ್ ಬರೀರಿ. y ನ ಡೆರಿವೇಟಿವ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನಾಗ್ತದೆ dy ಅಪಾನ್ dx ಆಗ್ತದೆ ಈಸ್ ಈಕ್ವಲ್ಸ್ ಟು ರೈಟ್ ಹ್ಯಾಂಡ್ ಸೈಡಲ್ಲಿ ಸೈನ್ y ಇದೆ. ಈ ಸೈನ್ y ನ ಡಿಫರೆನ್ಷಿಯೇಷನ್ ಮಾಡಬೇಕಾದ್ರೆ ಮೊದಲಿಗೆ ನಾವು ಸೈನ್ನ ಡೆರಿವೇಟಿವ್ನ ಬದ್ಕೊಳ್ಬೇಕು. ಸೈನ್ ಡೆರಿವೇಟಿವ್ ಏನಾಗ್ತದೆ ಕಾಸ್ y ಆಗ್ತದೆ ಇಂಟು ಡೆರಿವೇಟಿವ್ ಆಫ್ y ಅನ್ನು ಬರೀಬೇಕು. y ನ ಡೆರಿವೇಟಿವ್ dy ಅಪಾನ್ dx ಆಗ್ತದೆ. ಹೀಗೆ ಕೊಟ್ಟಂಥ ಇಂಪ್ಲಿಸಿಟ್ ಇಕ್ವೇಷನ್ನ ಡಿಫರೆನ್ಷಿಯೇಷನ್ ಮಾಡಿ ಮುಗಿಸಿದ ನಂತರ ನಾವೀಗ ಈ dy ಅಪಾನ್ dx ಟರ್ಮ್ ಏನಿದೆಯಲ್ಲ ಅದನ್ನು ಒಂದು ಬದಿಗೆ ಕಲೆಕ್ಟ್ ಮಾಡಬೇಕು. ನೋಡಿ dy ಅಪಾನ್ dx ಇನ್ನು ಒಳಗೊಂಡಿರುವ ಟರ್ಮ್ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಒಂದಿದೆ, ರೈಟ್ ಹ್ಯಾಂಡ್ ಸೈಡಲ್ಲಿ ಒಂದಿದೆ, ಹಾಗಾಗಿ ಇದನ್ನು ಒಂದೇ ಬದಿಯಲ್ಲಿ ತೊಗೊಂಡು ಬರಬೇಕು. ಇಕ್ವೇಷನ್ನ ಒಂದೇ ಬದಿಯಲ್ಲಿ ನಾವು ಇಲ್ಲಿ ಕಲೆಕ್ಟ್ ಮಾಡಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಈ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರುವಂಥ 3 dy ಅಪಾನ್ dx ಅನ್ನು ಆ್ಯಸ್ ಇಟ್ ಈಸ್ ಬರ್ಕೊಂಡಿದ್ದೇನೆ. ಈ ರೈಟ್ ಹ್ಯಾಂಡ್ ಸೈಡಲ್ಲಿರುವಂತಹ ಇಕ್ವೇಷನ್ನ ರೈಟ್ ಹ್ಯಾಂಡ್ ಸೈಡಲ್ಲಿರುವಂಥ ಕಾಸ್ y dy ಅಪಾನ್ dx ಅನ್ನು ಲೆಫ್ಟ್ ಹ್ಯಾಂಡ್ ಸೈಡಿಗೆ ತಂದಾಗ ಪ್ಲಸ್ ಕಾಸ್ y dy ಅಪಾನ್ dx ಏನಾಗ್ತದೆ ಮೈನಸ್ ಕಾಸ್ y dy ಅಪಾನ್ dx ಆಗ್ತದೆ. ಹೀಗೆ ನಾನು dy ಅಪಾನ್ dx ಒಳಗೊಂಡಿರುವ ಟರ್ಮ್ಗಳನ್ನು ಇಕ್ವೇಷನ್ನ
ಒಂದು ಬದಿಯಲ್ಲಿ ಕಲೆಕ್ಟ್ ಮಾಡಿದ್ದೇನೆ. ಉಳಿದಂತೆ ಈ +2 ಇದು dy/dx ಅನ್ನು ಒಳಗೊಂಡಿಲ್ಲ, ಹಾಗಾಗಿ ಇದನ್ನು ರೈಟ್ ಹ್ಯಾಂಡ್ ಸೈಡಿಗೆ ಶಿಫ್ಟ್ ಮಾಡ್ತಾ ಇದ್ದೇನೆ. +2 ರೈಟ್ ಹ್ಯಾಂಡ್ ಸೈಡಿಗೆ ಹೋದಾಗ ಏನಾಗ್ತದೆ, -2 ಆಗ್ತದೆ. ನೆಕ್ಸ್ಟ್ ಸ್ಟೆಪ್ ನಿಮ್ಗೆ ಗೊತ್ತಿದೆ, ನೀವೇನು ಮಾಡಬೇಕು, ಈ ಎರಡೂ ಟರ್ಮಲ್ಲಿ ಕಾಮನ್ ಆಗಿರುವಂಥ dy/dx ಅನ್ನು ಕಾಮನ್ ತೆಗೆದು ಬ್ರ್ಯಾಕೆಟನ್ನು ಹಾಕ್ಕೊಳ್ಬೇಕು. ಹೀಗೆ ಬ್ರ್ಯಾಕೆಟನ್ನು ಹಾಕ್ಕೊಂಡಾಗ ಇಲ್ಲಿ ಫಸ್ಟ್ ಟರ್ಮಲ್ಲಿ ಏನು ಉಳಿತದೆ, 3 ಆ್ಯಸ್ ಇಟ್ ಈಸ್ ಬರೀಬೇಕು, ಮೈನಸ್ ಇಲ್ಲಿ ಸೆಕೆಂಡ್ ಟರ್ಮ್ dy/dx ಕಾಮನ್ ಆಗಿರೋದ್ರಿಂದ ಇಲ್ಲೇನು ಉಳಿತದೆ, cos y ಉಳಿಯುತ್ತದೆ. ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿರಿ. ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡಲ್ಲಿ -2 ಅನ್ನು ಆ್ಯಸ್ ಇಟ್ ಇಸ್ ಬರೀರಿ. ಲಾಸ್ಟ್ ಸ್ಟೆಪ್ಪಲ್ಲಿ dy/dx ಇಸ್ ಈಕ್ವಲ್ ಟು -2 ಡಿವೈಡೆಡ್ ಬೈ, ಯಾಕೆ ಡಿವೈಡೆಡ್ ಬೈ, ಇಲ್ಲಿ dy/dx ಇಂಟು -3 cos y ಅಂತ ಇದೆ. ಇಂಟು -3 cos y ರೈಟ್ ಹ್ಯಾಂಡ್ ಸೈಡಿಗೆ ಹೋದಾಗ ಡಿವೈಡೆಡ್ ಬೈ -3 cos y ಆಗ್ತದೆ. ಹೀಗೆ ನಾವು ಕೊಟ್ಟಂಥ ಇಂಪ್ಲಿಸಿಟ್ ಫಂಕ್ಷನ್ನ ಡೆರಿವೇಟಿವನ್ನು ಫೈಂಡ್ ಔಟ್ ಮಾಡಬೇಕು. ಸೊ ನಾವೀಗ ನೆಕ್ಸ್ಟ್ ಕ್ವಶನನ್ನು ತೆಗೆದುಕೊಳ್ಳೋಣ. ಇಫ್ √x + √y ಇಸ್ ಈಕ್ವಲ್ ಟು √10 ದೆನ್ ಶೋ ದಟ್ dy/dx + √y/x ಇಸ್ ಈಕ್ವಲ್ ಟು 0. ಈ ಕ್ವಶನ್ನು ಸಹ ನಾವು ಹಿಂದಿನ ಕ್ವಶನನ್ನು ಸಾಲ್ವ್ ಮಾಡಿದ ರೀತಿಯಲ್ಲಿ ಸಾಲ್ವ್ ಮಾಡೋಣ. ಆದರೆ ನಾವು ಫೈನಲ್ ಡೆರಿವೇಟಿವ್ನ ಇಲ್ಲಿ dy/dx + √y/x ಇಸ್ ಈಕ್ವಲ್ ಟು 0 ಈ ಫಾರ್ಮಲ್ಲಿ ಇಡಬೇಕು. ಅಂದರೆ ಫೈನಲ್ ಆನ್ಸರನ್ನು ಈ ಫಾರ್ಮಲ್ಲಿ ಇಡಬೇಕಷ್ಟೇ. ಸೊ ಮೊದಲಿಗೆ ನಾವು ನೀಡಿದಂಥ ಇಂಪ್ಲಿಸಿಟ್ ಫಂಕ್ಷನ್ √x + √y ಈಸ್ ಈಕ್ವಲ್ ಟು √10 ಅಂತ ಬರ್ಕೊಳ್ಳೋಣ. ದೆನ್ ಡಿಫರೆನ್ಷಿಯೇಟಿಂಗ್ ದಿಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರೆದು ಇದರ ಡಿಫರೆನ್ಷಿಯೇಷನನ್ನು ನಾವೀಗ ಬರಿತಾ ಹೋಗಬೇಕು. ಫಸ್ಟ್ ಟರ್ಮ್ ಏನಿದೆ, √x ಇದೆ. √x ದ ಡೆರಿವೇಟಿವ್ ಏನಾಗ್ತದೆ, 1/2 √x ಆಗ್ತದೆ. ಇದನ್ನು ಇಲ್ಲಿ ಬರೆದುಕೊಳ್ಬೇಕು. ಪ್ಲಸ್ ಸೆಕೆಂಡ್ ಟರ್ಮ್ ಏನಿದೆ, √y ಇದೆ. √y ನ ಡೆರಿವೇಟಿವ್ 1/2 √y ಆಗ್ತದೆ. ಇಂಟು ಡೆರಿವೇಟಿವ್ ಆಫ್ y ಅನ್ನು ಬರೀಬೇಕಿಲ್ಲ, ಯಾಕಂದರೆ ಇದೊಂದು ಕಾಂಪೋಸಿಟ್ ಫಂಕ್ಷನ್ ಆಗಿರೋದ್ರಿಂದ ಫಸ್ಟ್ ರೂಟ್ ಫಂಕ್ಷನ್ನ ಡೆರಿವೇಟಿವ್ ಬರೆದು 1/2 √y ಅಂತ ಬರೆದು ತದನಂತರ y ದ ಡೆರಿವೇಟಿವ್ dy/dx ಅನ್ನು ಬರೆದ್ರೆ √y ನ ಡೆರಿವೇಟಿವ್ ಏನಾಗ್ತದೆ, 1/2 √y ಇಂಟು dy/dx ಆಗ್ತದೆ. ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡಲ್ಲಿ ಏನಿದೆ, √10 ಇದೆ. √10 ಒಂದು ಕಾನ್ಸ್ಟೆಂಟ್ ಆಗಿರೋದ್ರಿಂದ ಇದರ ಡೆರಿವೇಟಿವ್ ಏನಾಗ್ತದೆ, 0 ಆಗ್ತದೆ. ಹೀಗೆ ನಾವು ಒಂದೇ ಒಂದು ಸ್ಟೆಪ್ಪಲ್ಲಿ ಇದರ ಡಿಫರೆನ್ಷಿಯೇಷನನ್ನು ಮುಗಿಸಿದ ನಂತರ ನಾವೀಗ ಈ ಈಕ್ವೇಷನನ್ನು ಈ ಫಾರ್ಮಲ್ಲಿ ಬರೀಬೇಕಾಗ್ತದೆ. ಈ ಈಕ್ವೇಷನನ್ನು ಈ ಫಾರ್ಮಿಗೆ ಅಂದರೆ ಫೈನಲ್ ಫಾರ್ಮಿಗೆ ತರಬೇಕಾದ್ರೆ ನಾವು ಈ ಈಕ್ವೇಷನ್ನ ಪ್ರತಿಯೊಂದು ಟರ್ಮಿಗೂ 2 √y ಇಂದ ಮಲ್ಟಿಪ್ಲೈ ಮಾಡಬೇಕು. ಯಾಕಂದರೆ ನಾವು ಪಡಿಬೇಕಾದ ಫೈನಲ್ ಆನ್ಸರಲ್ಲಿ dy/dx ನ ಕೋಎಫಿಷಿಯಂಟ್ ಏನಿದೆ, 1 ಇದೆ. ಆದರೆ ಇಲ್ಲಿ dy/dx ನ ಕೋಎಫಿಷಿಯಂಟ್ ಏನಿದೆ, 1/2 √y ಇದೆ. ಈ 2 √y ಅನ್ನು ತೆಗಿಬೇಕಾದ್ರೆ ಅಂದರೆ ಈ dy/dx ನ ಕೋಎಫಿಷಿಯಂಟ್ 1 ಮಾಡಬೇಕಾದ್ರೆ ನಾವಿಲ್ಲಿ ಡಿನಾಮಿನೇಟರ್ದಲ್ಲಿರುವ 2 √y ಅನ್ನು ತೆಗಿಬೇಕು. ಈ ಡಿನಾಮಿನೇಟರ್ದಲ್ಲಿರುವ 2 √y ಅನ್ನು ತೆಗಿಬೇಕಾದ್ರೆ ನ್ಯೂಮರೇಟರ್ದಲ್ಲಿ 2 √y ಇರಬೇಕು. ಅಂದರೆ ಈ ಟರ್ಮಿಗೆ ನಾವು 2 √y ಇಂದ ಮಲ್ಟಿಪ್ಲೈ ಮಾಡಿಬಿಟ್ರೆ 2 √y ಡಿವೈಡ್ ಬೈ 2 √y ಆಗೋದ್ರಿಂದ ಇಲ್ಲಿ 2 √y ಕ್ಯಾನ್ಸಲ್ ಆಗಿ dy/dx ನ ಕೋಎಫಿಷಿಯಂಟ್ ಏನಾಗ್ತದೆ, 1 ಆಗ್ತದೆ. ಅದಕ್ಕೋಸ್ಕರ ನಾನಿಲ್ಲಿ ಈಕ್ವೇಷನ್ನ ಪ್ರತಿಯೊಂದು ಟರ್ಮಿಗೂ 2 √y ಇಂದ ಮಲ್ಟಿಪ್ಲೈ ಮಾಡಿ dy/dx ನ ಕೋಎಫಿಷಿಯಂಟ್ ಅನ್ನು 1 ಮಾಡಿಕೊಳ್ಳೋದ್ರ ಜೊತೆಗೆ ಸೆಕೆಂಡ್ ಟರ್ಮನ್ನು √y/x ಅನ್ನು ಪಡೀಲಿಕ್ಕೆ ಹೊರಟಿದ್ದೇನೆ. ಹಾಗಾಗಿ ನಾನಿಲ್ಲಿ ಈ ಈಕ್ವೇಷನ್ನ ಪ್ರತಿಯೊಂದು ಟರ್ಮಿಗೂ 2 √y ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೇನೆ. ಸೊ ಈ 2 √y ಇಂದ ಈ ಪ್ರತಿಯೊಂದು ಟರ್ಮಿಗೆ ಮಲ್ಟಿಪ್ಲೈ ಮಾಡಿದಾಗ ದಿಸ್ ಈಕ್ವೇಷನ್ ಬಿಕಮ್ಸ್ 2 √y ಇಂಟು 1/2 √x ಪ್ಲಸ್ 2 √y ಇಂಟು 1/2 √y ಇಂಟು dy/dx ಆಗ್ತದೆ. ಈಸ್ ಈಕ್ವಲ್ ಟು 0ಗೆ 2 √y ಇಂದ ಮಲ್ಟಿಪ್ಲೈ ಮಾಡಿದಾಗ 0ನೇ ಬರೋದ್ರಿಂದ ಇಲ್ಲಿ ನಾವು 0ನ ಆ್ಯಸ್ ಇಟ್ ಈಸ್ ಬರೀಬೇಕು. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇಲ್ಲಿ 2 ಮತ್ತು 2 ಅನ್ನು ಕ್ಯಾನ್ಸಲ್ ಮಾಡಿರಿ. √y / √x ಅಂದರೆ ಒಂದೇ ರೂಟ್ ಒಳಗೆ ತೆಗೆದುಕೊಳ್ರಿ, ಇದನ್ನು √y/x ಆಗ್ತದೆ. ಪ್ಲಸ್ ಇಲ್ಲಿ 2 ಕ್ಯಾನ್ಸಲ್ ಆಗ್ತದೆ, 2 √y ಕ್ಯಾನ್ಸಲ್ ಆಗಿ dy/dx ಮಾತ್ರ ಉಳಿಯುತ್ತದೆ. ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡಲ್ಲಿ 0ನ ಬರೀರಿ. ದೇರ್ ಫೋರ್ ಫೈನಲ್ ಆನ್ಸರ್ ಈಸ್ dy/dx ಪ್ಲಸ್ √y/x ಈಸ್ ಈಕ್ವಲ್ ಟು 0. ಇದನ್ನೇ ನಾವು ಕೊಟ್ಟಂಥ ಕ್ವಶನಲ್ಲಿ ಪ್ರೂವ್ ಮಾಡಬೇಕಿತ್ತು, ಹಾಗಾಗಿ ಇದನ್ನು ಪ್ರೂವ್ ಮಾಡಿದ್ದೇವೆ. ಸೊ ನಾವೀಗ ನೆಕ್ಸ್ಟ್ ಕ್ವಶನನ್ನು ತೆಗೆದುಕೊಳ್ಳೋಣ. Find dy/dx if y is equal to sec inverse of 1/2x² minus 1 provided that x is greater than 0 less than 1/√2 ಅಂತ ನಮಗೊಂದು ಫಂಕ್ಷನ್ ಅನ್ನು ಕೊಟ್ಟಿದ್ದಾರೆ. ಇದನ್ನು ನಾವೀಗ ಡಿಫರೆನ್ಷಿಯೇಷನ್ ಮಾಡಬೇಕು. ಸೊ ಮೊದಲಿಗೆ ನಾವು ನೀಡಿದಂಥ ಫಂಕ್ಷನ್ y is equal to sec inverse 1/2x² minus 1 ಅನ್ನು ಆ್ಯಸ್ ಇಟ್ ಇಸ್ ಬರ್ಕೊಳ್ಬೇಕು. ತದನಂತರ ಈ ಫಂಕ್ಷನ್ನ ರೈಟ್ ಹ್ಯಾಂಡ್ ಸೈಡಲ್ಲಿ ನೀವು ಅಬ್ಸರ್ವ್ ಮಾಡಿದಾಗ ಇಲ್ಲೇನಿದೆ, ಸೆಕ್ ಇನ್ವರ್ಸ್ ಅಂತ ಇದೆ.
ಇಲ್ಲಿ ಸೆಕ್ ಇನ್ವರ್ಸ್ ಇರೋದ್ರಿಂದ ಬ್ರ್ಯಾಕೆಟ್ನ ಒಳಗಡೆ ಸೆಕ್ ಫಂಕ್ಷನನ್ನು ತೆಗೆದುಕೊಂಡು ಬರಬೇಕು, ಅಂದರೆ ಪಡೆಯುವ ಹಾಗೆ ಮಾಡ್ಕೊಳ್ಬೇಕು. ಯಾಕಂದರೆ ಸೆಕ್ ಇನ್ವರ್ಸ್ ಮತ್ತು ಸೆಕ್ ಫಂಕ್ಷನ್ ಕ್ಯಾನ್ಸಲ್ ಆದಾಗ ನಮಗೆ ಸಿಂಪ್ಲಿಫಿಕೇಶನ್ ಮಾಡಿ ಡಿಫರೆನ್ಷಿಯೇಷನ್ ಮಾಡೋದು ಈಸಿ ಆಗ್ತದೆ. ಸೊ ಹಾಗಾಗಿ ನೀವು ಒಂದು ಅಂಶವನ್ನು ಇಲ್ಲಿ ನೆನಪಿಟ್ಕೊಳ್ಬೇಕು ವಿದ್ಯಾರ್ಥಿಗಳೇ, ಯಾವಾಗಲಾದರೂ ಕೊಟ್ಟಂಥ ಫಂಕ್ಷನಲ್ಲಿ ಟ್ಯಾನ್ ಇನ್ವರ್ಸ್, ಕಾಟ್ ಇನ್ವರ್ಸ್, ಸೈನ್ ಇನ್ವರ್ಸ್, ಕಾಸ್ ಇನ್ವರ್ಸ್, ಕೊಸೆಕ್ ಇನ್ವರ್ಸ್ ಆಫ್ ಅಂತ ಈ ರೀತಿ ಬಂದರೆ ಇದರ ಒಳಗಡೆ ಇಲ್ಲಿ ಟ್ಯಾನ್ ಇನ್ವರ್ಸ್ ಅಂತ ಇದ್ದರೆ ಇಲ್ಲಿ ಟ್ಯಾನ್ ಫಂಕ್ಷನನ್ನು ಪಡೆಯುವ ಹಾಗೆ ಪ್ರಯತ್ನ ಮಾಡಬೇಕು. ಅದೇ ರೀತಿ ಕಾಟ್ ಇನ್ವರ್ಸ್ ಅಂತ ಇದ್ದರೆ ಇಲ್ಲಿ ಕಾಟ್ ಫಂಕ್ಷನನ್ನು ಪಡಿಬೇಕು. ಹಾಗೆ ಇಲ್ಲಿ ಸೈನ್ ಇನ್ವರ್ಸ್ ಅಂತ ಇದ್ದರೆ ಸೈನ್ ಫಂಕ್ಷನನ್ನು ಪಡಿಬೇಕು, ಅಂದರೆ ಸೈನ್ ಥೀಟಾ ಸೈನ್ ಎಕ್ಸನ್ನು ಪಡೆಯುವ ಹಾಗೆ ನೋಡ್ಕೊಳ್ಬೇಕು. ಕಾಸ್ ಇನ್ವರ್ಸ್ ಅಂತ ಇದ್ದರೆ ಕಾಸ್ ಫಂಕ್ಷನ್, ಕೊಸೆಕ್ ಇನ್ವರ್ಸ್ ಅಂತ ಇದ್ದರೆ ಕೊಸೆಕ್ ಫಂಕ್ಷನನ್ನು ಪಡೆಯುವ ಹಾಗೆ ಅದನ್ನು ಸಾಲ್ವ್ ಮಾಡಬೇಕು. ಸೊ ಹೀಗೆ ಮಾಡಿಕೊಂಡ್ರೆ ಇದನ್ನು ನೀವು ಬಿಡಿಸೋದು ತುಂಬ ಸುಲಭ ಆಗ್ತದೆ. ಸೊ ಇಲ್ಲಿ ಸೆಕ್ ಇನ್ವರ್ಸ್ ಆಫ್ 1/2x² - 1 ಇರೋದ್ರಿಂದ ನಾನಿಲ್ಲಿ ಎಕ್ಸ್ ಪ್ಲೇಸಲ್ಲಿ ಏನು ಹಾಕ್ತಾ ಇದ್ದೇನೆ ಅಂದರೆ ಕಾಸ್ ಥೀಟಾನ ತೆಗೆದುಕೊಳ್ತಾ ಇದ್ದೇನೆ. ಯಾಕಂದರೆ ಎಕ್ಸ್ ಪ್ಲೇಸಲ್ಲಿ ಕಾಸ್ ಥೀಟಾ ತೆಗೆದುಕೊಂಡ್ರೆ ದಿಸ್ ಬಿಕಮ್ಸ್ 2 cos² θ - 1 ಆಗ್ತದೆ. 2 cos² θ - 1 ಅಂದರೆ cos 2 θ ಆಗ್ತದೆ. 1/cos 2 θ ಅಂದರೆ sec 2 θ ಆಗ್ತದೆ. ಹಾಗಾಗಿ ಇಲ್ಲಿ ಸೆಕ್ ಫಂಕ್ಷನ್ ಬಂದ್ಬಿಡ್ತದೆ. ಸೆಕ್ ಇನ್ವರ್ಸ್ sec 2 θ ಅಂದರೆ ಸೆಕ್ ಮತ್ತು ಸೆಕ್ ಇನ್ವರ್ಸ್ ಸೆಕ್ ಕ್ಯಾನ್ಸಲ್ ಆಗಿ 2 θ ಮಾತ್ರ ಉಳಿತದೆ. ಅದಕ್ಕೋಸ್ಕರ ನಾನಿಲ್ಲಿ ಎಕ್ಸ್ ಪ್ಲೇಸಲ್ಲಿ ಕಾಸ್ ಥೀಟಾವನ್ನು ತೆಗೆದುಕೊಳ್ತಾ ಇದ್ದೇನೆ. ಸೊ ದಿಸ್ ಇಂಪ್ಲೈಸ್ ಥೀಟಾ ಇಸ್ ಈಕ್ವಲ್ ಟು ಥೀಟಾ ಏನು ಎಂಬುದನ್ನು ಇಲ್ಲಿ ಬರೆದು ಬಿಡಬೇಕು. ಥೀಟಾ ಇಸ್ ಈಕ್ವಲ್ ಟು ಏನಾಗ್ತದೆ, ಕಾಸ್ ಇನ್ವರ್ಸ್ ಎಕ್ಸ್ ಆಗ್ತದೆ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ y ಇಸ್ ಈಕ್ವಲ್ ಟು ಸೆಕ್ ಇನ್ವರ್ಸ್ 1/, ಎಕ್ಸ್ ಪ್ಲೇಸಲ್ಲಿ ನಾನು ಏನಾಗ್ತಾ ಇದ್ದಾನೆ ಕಾಸ್ ಥೀಟಾವನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದಾನೆ. ಎಕ್ಸ್ ಪ್ಲೇಸಲ್ಲಿ ಕಾಸ್ ಥೀಟಾ ಹಾಕಿದಾಗ ಏನಾಗ್ತದೆ 2x² ಬಿಕಮ್ಸ್ 2 cos² θ ಆಗ್ತದೆ. -1 ಅನ್ನು ಆಸ್ ಇಟ್ ಈಸ್ ಬರ್ತ್ಕೊಳ್ಬೇಕು. 2 cos² θ - 1 ಅಂದರೆ ಇದ್ರ ಫಾರ್ಮುಲಾ ಏನಿದೆ ಅಂದರೆ ಕಾಸ್ 2 θ ಆಗ್ತದೆ. ಬಿಕಾಸ್ 2 cos 2 θ ಅಂದರೆ 2 cos² θ - 1 ಆಗೋದ್ರಿಂದ 2 cos² θ - 1 ಅನ್ನು ನಾವು cos 2 θ ಫಾರ್ಮಲ್ಲಿ ಬರ್ತ್ಕೊಳ್ಳೋಣ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ y ಇಸ್ ಈಕ್ವಲ್ ಟು ಸೆಕ್ ಇನ್ವರ್ಸ್ 1/cos 2 θ ಅಂದರೆ 1/cos ಅಂದರೆ ಅದು ಸೆಕ್. ಹಾಗಾಗಿ ಇಲ್ಲಿ 1/cos 2 θ ಅಂದರೆ ಅದು ಸೆಕ್ 2 θ ಆಗ್ತದೆ. ಇಲ್ಲಿ ಸೆಕ್ ಇನ್ವರ್ಸ್ ಮತ್ತು ಸೆಕ್ಕನ್ನು ಕ್ಯಾನ್ಸಲ್ ಮಾಡಿರಿ, ಏನು ಉಳಿತದೆ 2 θ ಮಾತ್ರ ಉಳಿತದೆ. ದೆನ್ ವಾಟ್ ಇಸ್ ಥೀಟಾ? ಥೀಟಾ ಅಂದರೆ ಏನು? ಥೀಟಾ ಅಂದರೆ ಕಾಸ್ ಇನ್ವರ್ಸ್ ಎಕ್ಸ್ ಆಗಿದೆ. ಹಾಗಾಗಿ ನಾವು ಥೀಟಾದ ಪ್ಲೇಸಲ್ಲಿ ಕಾಸ್ ಇನ್ವರ್ಸ್ ಎಕ್ಸ್ ಅನ್ನು ಹಾಕೊಂಡಾಗ y ಇಸ್ ಈಕ್ವಲ್ ಟು 2 θ ಬಿಕಮ್ಸ್ y ಇಸ್ ಈಕ್ವಲ್ ಟು 2 ಕಾಸ್ ಇನ್ವರ್ಸ್ ಎಕ್ಸ್ ಆಗ್ತದೆ. ಹೀಗೆ ನಾವು ಕೊಟ್ಟಂಥ ಇಕ್ವೇಷನನ್ನು ಡಿಫ್ರೆನ್ಷಿಯೇಷನ್ ಮಾಡಲಿಕ್ಕೆ ಈಸಿ ಆಗೋ ಫಾರ್ಮಲ್ಲಿ ಅಂದರೆ ಸ್ಟ್ಯಾಂಡರ್ಡ್ ಫಾರ್ಮಿಗೆ ರೆಡ್ಯೂಸ್ ಮಾಡಿದ ನಂತರ ನಾವೀಗ ಇದನ್ನು ಡಿಫ್ರೆನ್ಷಿಯೇಷನ್ ಮಾಡಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಡಿಫ್ರೆನ್ಷಿಯೇಟಿಂಗ್ ದಿಸ್ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರ್ಕೊಂಡಿದ್ದೇನೆ. ಸೊ ಡೆರಿವೇಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಸ್ dy/dx ಈಸ್ ಈಕ್ವಲ್ಸ್ ಟು 2 ಕಾನ್ಸ್ಟೆಂಟ್ ಇದೆ, 2 ಅನ್ನು ಆಸ್ ಇಟ್ ಇಸ್ ಬರೀರಿ ಇಂಟು ಡೆರಿವೇಟಿವ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್ ಏನಾಗ್ತದೆ -1/√1 - x² ಆಗ್ತದೆ. ಹಾಗಾಗಿ ಕಾಸ್ ಇನ್ವರ್ಸ್ ಎಕ್ಸ್ ಪ್ಲೇಸಲ್ಲಿ ಇದರ ಡೆರಿವೇಟಿವ್ -1/√1 - x² ಅನ್ನು ಬರೆದುಕೊಳ್ಳ್ರಿ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಪ್ಲಸ್ ಇಂಟು ಮೈನಸ್ 2 1s 2 ಆಗ್ತದೆ. ಹಾಗಾಗಿ ನ್ಯೂಮರೇಟರ್ -2 /√1 - x² ಅನ್ನು ಇದ್ದ ಹಾಗೆ ಬರೆದಾಗ ದ ಫೈನಲ್ ಡೆರಿವೇಟಿವ್ ಆಫ್ ದಿ ಗಿವನ್ ಫಂಕ್ಷನ್ ಈಸ್ dy/dx ಈಸ್ ಈಕ್ವಲ್ಸ್ ಟು -2 /√1 - x² ಆಗ್ತದೆ.